ರಾಣಿ ಪದ್ಮಾವತಿ ಅವಳೊಬ್ಬಳು ಸುಂದರ ಚಲುವೆ ಗಂಧರ್ವಸೇನ ಎಂಬ ರಾಜನ ಮುದ್ದಿನ ಮಗಳು. ಅವಳು ತನ್ನ ಬಾಲ್ಯವನ್ನು ಹೀರಾಮಣಿ ಎಂಬ ಗಿಳಿಯ ಜೊತೆ ಕಳೀತಾ ಇದ್ದು. ಹೀಗೆ ದಿನ ಕಳೆಯುತ್ತಾ ರಾಣಿ ಪದ್ಮಾವತಿ ಬೆಳೆದು ವಯಸ್ಸಿಗೆ ಬಂದಾಗ ಅವಳಿಗೆ ಮದುವೆ ಮಾಡಲು ತಂದೆ ಗಂಧರ್ವಸೇನ ಒಂದು ಸ್ವಯಂವರವನ್ನ ಏರ್ಪಡಿಸಿದ್ದ. ಆ ಸ್ವಯಂವರಕ್ಕೆ ಭಾರತದ ಶ್ರೇಷ್ಠ ವೀರ ರಾಜಕುಮಾರರು ಆಗಮಿಸಿದ್ದರು. ಅದೇ ಸ್ವಯಂವರಕ್ಕೆ ಚಿತ್ತೂರು ರಾಜ್ಯದ ರಾಜ ರತನ್ ಸಿಂಗ್ ಕೂಡ ಆಗಮಿಸಿದ್ದ. ಎಲ್ಲ ರಾಜರನ್ನು ಖಡ್ಗ ಸ್ಪರ್ಧೆಯಲ್ಲಿ ಸೋಲಿಸಿ ರಾಣಿ ಪದ್ಮಾವತಿಯ ಮನ ಗೆದ್ದಿದ್ದ. ರಾಣಿಯ ಮನ ಗೆದ್ದ ಸಂತಸದಲ್ಲಿ ಪದ್ಮಾವತಿಯನ್ನು ಚಿತ್ತೂರು ರಾಜ್ಯಕ್ಕೆ ಕರೆತಂದು ಮದುವೆಯಾದ. ರಾಣಿ ಪದ್ಮಾವತಿಯ ಸೇವೆಗಾಗಿ ಹಲವು ಸಖಿಯರನ್ನ ನೇಮಿಸಿ ಏನೂ ಕೊರತೆ ಆಗದೆ ಇರುವಂತೆ ನೋಡಿಕೊಳ್ಳುತ್ತಿದ್ದ. ರಾಣಿ ಪದ್ಮಾವತಿ ಹಾಗೂ ಪತಿ ರತನ್ ಸಿಂಗ್ ದಾಂಪತ್ಯ ಜೀವನ ತುಂಬಾ ಸಂತೋಷದಿಂದ ಕೂಡಿತ್ತು. ಆದರೆ ರಾಜ ರತನ್ ಸಿಂಗ್ ನ ಆಸ್ಥಾನದಲ್ಲಿ ರಾಘವ ಚೇತನ್ ಎಂಬ ಒಬ್ಬ ಉತ್ತಮ ಸಂಗೀತಗಾರನಿದ್ದ. ಆದರೆ ಅವನು ರಾಜಮನೆತನಕ್ಕೆ ದ್ರೋಹ ಮಾಡುವಂತ ಒಂದು ಅಮಾನವೀಯ ಕೆಲಸ ಮಾಡಿದ್ದ. ಇದರಿಂದ ಕೋಪಗೊಂಡ ರಾಜ ರತನ್ ಸಿಂಗ್ ರಾಘವ್ ಚೇತನ್ ಮುಖಕ್ಕೆ ಮಸಿ ಬಳಿದು ಕತ್ತೆಯ ಮೇಲೆ ಮೆರವಣಿಗೆ ಮಾಡಿಸಿ ಆ ದ್ರೋಹಿಯನ್ನು ರಾಜ್ಯದಿಂದ ಗಡಿಪಾರು ಮಾಡುತ್ತಾನೆ. ಅಂದಿನಿಂದಲೇ ಪದ್ಮಾವತಿಯ ಪತಿ ರಾಜ ರತನ್ ಸಿಂಗ್ಗೆ ಒಬ್ಬ ಶತ್ರು ಹುಟ್ಟಿಕೊಂಡಿದ್ದ. ತನಗಾದ ಅವಮಾನವನ್ನು ಸಹಿಸದ ಆ ರಾಜದ್ರೋಹಿ ರಾಘವ ಚೇತನ್ ರಾಜ ರತನ್ ಸಿಂಗ್ ನ ಮೇಲೆ ಸೇಡನ್ನು ತೀರಿಸಿಕೊಳ್ಳಬೇಕು ಎಂದು ನಿರ್ಧಾರ ಮಾಡಿ ದೆಹಲಿಗೆ ಹೋಗುತ್ತಾನೆ.